ಸರ್ಕಾರಿ ಶಾಲೆಗಳು ಎಂದಾಕ್ಷಣ ಮೂಗು ಮುರಿಯುವ ಕಾಲದಲ್ಲಿ ಇಲ್ಲೊಂದು ಸರ್ಕಾರಿ ಶಾಲೆಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ. ಹಳೆ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಕಾಯಕಲ್ಪದಿಂದಾಗಿ ಇಂದು ಆ ಶಾಲೆ ಇಡೀ ಜಿಲ್ಲೆಗೆ ನಂಬರ್ 1 ಹೈಟೆಕ್ ಸರ್ಕಾರಿ ಶಾಲೆಯಾಗಿ ಖ್ಯಾತಿ ಪಡೆದಿದೆ. ಹಾಗಾದ್ರೆ ಆ ಶಾಲೆ ಯಾವುದು, ಶಾಲೆಯಲ್ಲಿ ಏನೆಲ್ಲ ಇದೆ ಅನ್ನೋದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಪ್ರಕೃತಿಯ ಮಡಿಲಿನಲ್ಲಿ ನೂತನವಾಗಿ ನವ ಮಧುವಣಗಿತ್ತಿಯಂತೆ ಸಿದ್ಧವಾಗಿರುವ ಶಾಲೆ ಕಟ್ಟಡಗಳು. ಆಸಕ್ತಿಯಿಂದ ಮುಂದೆ ನಿಂತು ಶಾಲೆಯ ಕೆಲಸಗಳನ್ನ ಭರದಿಂದ ಮಾಡಿಸುತ್ತಿರುವ ಗ್ರಾಮಸ್ಥರು. ಇದನ್ನು ನೋಡಿದ್ರೆ ಯಾವುದೋ ಐಷಾರಾಮಿ ಕಟ್ಟಡ ಎಂಬಂತೆ ಭಾಸವಾಗುವ ಸುಸಜ್ಜಿತ ಶಾಲಾ ಕಟ್ಟಡಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ತಾಳವಟ್ಟಿ ಗ್ರಾಮದಲ್ಲಿ. ಇದು ಸುಮಾರು 300 ಮನೆಗಳಿರುವ ಗ್ರಾಮ. ಇಲ್ಲಿ ನೂರಾರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 1925ರಲ್ಲಿ ಸರ್ಕಾರಿ ಶಾಲೆಯನ್ನ ನಿರ್ಮಿಸಲಾಗಿತ್ತು. ಆದರೆ ಆ ಶಾಲೆ 100 ವರ್ಷ ತುಂಬುವ ಮೊದಲೇ ಇಡೀ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿತ್ತು. ಆಗ ಇಡೀ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಶಾಲೆಗೆ ಹೊಸ ರೂಪ ನೀಡಬೇಕೆಂದು ನಿರ್ಧರಿಸಿ ಶಾಲಾ ಪುನಶ್ಚೇತನ ಹಾಗೂ ಶತಮಾನೋತ್ಸವ ಆಚರಣಾ ಸಮಿತಿಯನ್ನ ರಚಿಸಿಕೊಂಡು 2024ರಲ್ಲಿ ಶಾಲೆ ಕಾಮಗಾರಿ ಆರಂಭ ಮಾಡಿದರು. ಈಗ ಸುಮಾರು 1.15 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಬೃಹತ್ ಸರ್ಕಾರಿ ಶಾಲಾ ಕಟ್ಟಡ ತಲೆ ಎತ್ತಿದ್ದು ಆಗಸ್ಟ್ 16ರಂದು ಉದ್ಘಾಟನೆಗೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ಸಿದ್ಧವಾಗಿದೆ. ಇನ್ನು ಈ ಹೈಟೆಕ್ ಕಟ್ಟಡದಲ್ಲಿ 11 ಶಾಲಾ ಕೊಠಡಿಗಳು, 1 ಅತ್ಯಾಧುನಿಕ ಕಂಪ್ಯೂಟರ್ ಕೊಠಡಿ, ಸುಸಜ್ಜಿತವಾದ ಗ್ರಂಥಾಲಯ, ಅಡುಗೆ ಕೋಣೆ, ಭೋಜನಾಲಯ, ಶೌಚಾಲಯ, ನೀರಿನ ಸಂರಕ್ಷಣೆಯ ಜಾಗೃತಿಗಾಗಿ 40,000 ಲೀಟರ್ ಮಳೆ ನೀರು ಕೊಯ್ಲಿನ ತೊಟ್ಟಿ, ಹೈಮಾಸ್ಟ್ ಲೈಟ್, ಶಾಲಾ ಆವರಣದಲ್ಲಿಯೇ ರಂಗಮಂದಿರವನ್ನ ಅಭಿವೃದ್ಧಿಪಡಿಸಲಾಗಿದೆ. ಸದ್ಯ ಈ ಶಾಲೆಯಲ್ಲಿ ಸುಮಾರು 85 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು 3 ಮಂದಿ ಸರ್ಕಾರಿ ಶಿಕ್ಷಕರು, ಓರ್ವ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಹೈಟೆಕ್ ಶಾಲೆ ನಿರ್ಮಾಣವಾದ ಹಿನ್ನೆಲೆ ಮಕ್ಕಳ ಪ್ರವೇಶಾತಿ ಹಾಗೂ ಅವರ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಹಳೆ ವಿದ್ಯಾರ್ಥಿಗಳ ಸಂಘದಿಂದ 2 ನೂತನ ಶಿಕ್ಷಕರನ್ನ ನೇಮಕ ಮಾಡಿ ವೇತನ ನೀಡುತ್ತಿದ್ದಾರೆ. ತಾಳವಟ್ಟಿ ಹೈಟೆಕ್ ಶಾಲೆಯಲ್ಲಿ ಇಷ್ಟು ದಿನ ಕನ್ನಡ ಮಾಧ್ಯಮ ಇತ್ತು. ಈಗ ಆಂಗ್ಲ ಮಾಧ್ಯಮ ಆರಂಭ ಮಾಡಿರೋದ್ರಿಂದ ಐಮಂಗಲ, ವದ್ದಿಕೆರೆ, ಬಾಂಡ್ಲರಹಟ್ಟಿ, ಬಸಪ್ಪನ ಮಾಳಿಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಪೋಷಕರು ಇದೇ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸಲು ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ದಾನಿಗಳು ಮುಂದೆ ಬಂದಲ್ಲಿ ಶಾಲಾ ಮಕ್ಕಳನ್ನ ಕರೆತರಲು ನೂತನ ಶಾಲಾ ಬಸ್ ಸೌಕರ್ಯ ಒದಗಿಸಲು ನಿರ್ಧರಿಸಿದ್ದಾರೆ. ಇನ್ನು ಓದಿದ ಶಾಲೆಗೆ ಏನಾದರೂ ಸಹಾಯ ಮಾಡಬೇಕು ಎಂಬುವವರು ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಬಹುದು ಎಂದು ತಾಳವಟ್ಟಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಆಗಸ್ಟ್ 16ರಂದು ಕಟ್ಟಡವನ್ನ ಲೋಕಾರ್ಪಣೆ ಮಾಡಲಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಳವಟ್ಟಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಹಾಗೂ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮಲು ಸಿದ್ಧವಾಗಿದೆ. ಗ್ರಾಮಸ್ಥರು ಮತ್ತೆ ನಮ್ಮ ಗಜಪಡೆ ಯೂತ್ ಅಸೋಸಿಯೇಷನ್ ಅವರು ಮತ್ತೆ ನಮ್ಮ ಎಲ್ಲ ಯುವಕರು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಈ ಶಾಲೆನ ಪುನಶ್ಚೇತನ ಮಾಡೋಣ ಅಂತೇಳಿ. ಹಳೆ ಕಟ್ಟಡ ಆಗಿದೆ, ತುಂಬ ಮಳೆ ಬಂದಾಗ ಶಿಥಿಲವಾಗಿದೆ ಅಂತೇಳಿ ಎಲ್ಲ ಮಾತಾಡಿ ಒಂದು ಗ್ರಾಮಸ್ಥರೆಲ್ಲ ಇದು ಮಾಡಿದಾಗ ಎಲ್ಲರೂ ದಾನಿಗಳು ನಾವು ಒಂದು ರೂಮ್ನ ಕೊಡುಗೆ ಕೊಡ್ತೀವಿ ಅಂತೇಳಿ ಈ ಥರ ಮುಂದೆ ಬಂದು ಸುಮಾರು 10ರಿಂದ 11 ರೂಮ್ನ ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಶಾಸಕರ ಸ್ಥಳೀಯ ಅಭಿವೃದ್ಧಿಯಲ್ಲಿ 25 ಲಕ್ಷ ರೂಪಾಯಿ ಅಲ್ಲಿಂದ ತೊಗೊಂಡಿದ್ದೀವಿ. ಅದನ್ನು ಅವ್ರ ಸಹಕಾರದೊಂದಿಗೆ ನಾವು ದಾನಿಗಳು ಸಹಕಾರದೊಂದಿಗೆ 11 ಕೊಠಡಿಗಳು ಮತ್ತು ಹೈಟೆಕ್ ಶೌಚಾಲಯ, ಕಂಪ್ಯೂಟರ್ ಶಿಕ್ಷಣ, ಆಂಗ್ಲ ಮಾಧ್ಯಮನೂ ಪರ್ಮಿಷನ್ ತೊಗೊಂಡಿದ್ದೀವಿ. ಈ ಸಾಲಿನಿಂದ ಆಂಗ್ಲ ಮಾಧ್ಯಮ ನಡೀತಾ ಇದೆ. ಮತ್ತು 2 ಶಿಕ್ಷಕರನ್ನ ನಾವೇ ನೇಮಿಸಿದ್ದೀವಿ ನಮ್ಮ ಶತಮಾನೋತ್ಸವ ಸಮಿತಿಯಿಂದ, ಹಳೆ ವಿದ್ಯಾರ್ಥಿ ಸಂಘದಿಂದ. ಸುಮಾರು ಮಳೆ ನೀರು ಕೊಯ್ಲು ಒಂದು 40,000 ಲೀಟ್ರು ಕೆಪಾಸಿಟಿ ಇರುವಷ್ಟು ಮಳೆ ನೀರು ಕೊಯ್ಲನ್ನ 40,000 ಲೀಟ್ರನ್ನ ಸ್ಟೋರೇಜ್ ಕೆಪಾಸಿಟಿ ಇರೋದು ಮಾಡಿದ್ದೀವಿ. ಮತ್ತು ಹೈಟೆಕ್ ಶೌಚಾಲಯ ಇದೆ.
ಅಂಗನವಾಡಿ ಇದೆ, ರಂಗಮಂದಿರ ಇದೆ, ಕ್ರೀಡಾಂಗಣ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ರೀತಿಯ ಸೌಕರ್ಯ ಇದೆ ಮತ್ತು ಐ ಮಾಸ್ಕ್ ಇದೆ. ತುಂಬ ಸುರಕ್ಷಿತವಾಗಿದೆ. CC ಕ್ಯಾಮ್ರಾ ಅಳವಡಿಕೆ ಮಾಡಿದ್ದೀವಿ. ಸ್ಮಾರ್ಟ್ ಕ್ಲಾಸಸ್ ನಡೀತಾ ಇದೆ. ಇದೆಲ್ಲ ನಮ್ಮ ತಾವಟಿ ಗ್ರಾಮಸ್ಥರು ಮತ್ತು ಎಲ್ಲ ದಾನಿಗಳಿಂದ ಇಷ್ಟೆಲ್ಲ ಸಹಕಾರ ಸಿಕ್ಕಿರೋದ್ರಿಂದ ಮಾಡೋದಕ್ಕೆ ಅವಕಾಶ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.